ನಮಸ್ಕಾರ. ಮತ್ತೊಂದು ಸ್ವಿಸ್ ಎಕ್ಸ್ಪ್ಲೋರೇಷನ್ ವಿಡಿಯೋಗೆ ಸುಸ್ವಾಗತ. ಇವತ್ತು ನಾವು ಸ್ವಿಸ್ ಪ್ರಾಂತ್ಯದ ಸೊಲೋಥರ್ನ್ನ ಸ್ಟ್ರೀಟ್ ಮೂಲಕ ಪ್ರಯಾಣವನ್ನು ಪ್ರಾರಂಭಿಸೋಣ. ಎಲ್ಲವನ್ನೂ ಸುಂದರವಾಗಿ ಪೋರ್ಟ್ಕೆನಲ್ಲಿ ಸೆರೆ ಹಿಡಿಯಲಾಗಿದೆ. ಸೊಲೋಥರ್ನ್ ಸ್ವಿಸ್ ಪ್ರಾಂತ್ಯದ ಸೊಲೋಥರ್ನ್ನ ರಾಜಧಾನಿ. ಈ ನಗರ ಶ್ರೀಮಂತ ಇತಿಹಾಸ ಮತ್ತು ವಾಸ್ತುಶಿಲ್ಪದ ಸೌಂದರ್ಯದಿಂದ ಕೂಡಿದೆ. ನಾರ್ತ್ ವೆಸ್ಟ್ ಸ್ವಿಟ್ಜರ್ಲೆಂಡ್ನಲ್ಲಿ ಆರೆ ಎಂಬ ನದಿಯ ದಡದಲ್ಲಿ ಮತ್ತು ವೈಸೆನ್ಸ್ಟೈನ್ ಜುರಾ ಪರ್ವತಗಳ ಬುಡದಲ್ಲಿ ನೆಲೆಗೊಂಡಿರುವ ಈ ನಗರವು ರೋಮನ್ ಕಾಲದ ಸಲೋಡೋರಮ್ನಿಂದ ತನ್ನ ಹೆಸರನ್ನು ಪಡೆದುಕೊಂಡಿದೆ. 1530 ರಿಂದ 1792 ರವರೆಗೆ ಇದು ಸ್ವಿಟ್ಜರ್ಲೆಂಡ್ಗೆ ಫ್ರೆಂಚ್ ರಾಯಭಾರಿ ಸ್ಥಾನವಾಗಿ ಕಾರ್ಯನಿರ್ವಹಿಸಿತು. ಅದರ ಐತಿಹಾಸಿಕ ಮಹತ್ವಕ್ಕೆ ಕೊಡುಗೆ ನೀಡಿತು. ಇಂದು ಸೊಲೋಥರ್ನ್ ತನ್ನ ಬರೋಕ್ ವೈಭವಕ್ಕಾಗಿ ಗುರುತಿಸಲ್ಪಟ್ಟ ರೋಮಾಂಚಕ ಸ್ವಿಸ್ ನಗರವಾಗಿ ನಿಂತಿದೆ. 1897 ರಿಂದ ಅನುಪಾತದ ಪ್ರಾತಿನಿಧ್ಯದಿಂದ ಚುನಾಯಿತವಾದ ಪುರಸಭೆಯೊಂದಿಗೆ ಇದು ರಾಜಕೀಯವಾಗಿ ವಿಕಸನಗೊಳ್ಳುತ್ತಲೇ ಇದೆ. ಸೊಲೋಥರ್ನ್ನ ಸುಂದರವಾದ ಹಳೆಯ ಪಟ್ಟಣವು ವಾಸ್ತುಶಿಲ್ಪದ ಶೈಲಿಗಳು, ಸಾಂಸ್ಕೃತಿಕ ಶ್ರೀಮಂತಿಕ, ಐತಿಹಾಸಿಕ ಆಳ ಮತ್ತು ಸಂದರ್ಶಕರಿಗೆ ಆರೆ ನದಿಯ ಉದ್ದಕ್ಕೂ ನಿಧಾನವಾಗಿ ಅಡ್ಡಾಡುವುದನ್ನು ಆನಂದಿಸಲು ನಿಧಿಯ ಮಿಶ್ರಣವನ್ನು ಹೊಂದಿದೆ. ಸೊಲೋಥರ್ನ್ ಇತಿಹಾಸ, ಸಂಸ್ಕೃತಿ ಮತ್ತು ನೈಸರ್ಗಿಕ ಸೌಂದರ್ಯದ ಆಕರ್ಷಕ ಮಿಶ್ರಣವನ್ನು ನೀಡುತ್ತದೆ. ಸ್ವಿಟ್ಜರ್ಲೆಂಡ್ನ ಬೀದಿಗಳಲ್ಲಿ, ವಿಶೇಷವಾಗಿ ಬಿಸಿಲಿನ ದಿನದಲ್ಲಿ, ಹಿಮದಿಂದ ಕೂಡಿದ ರಸ್ತೆಗಳು ಸೂರ್ಯನ ಬೆಳಕಿನಲ್ಲಿ ಮಿನುಗುತ್ತವೆ. ಸುಂದರವಾದ ಭೂದೃಶ್ಯಗಳಿಗೆ ಇದು ಕೊಂಚ ಮ್ಯಾಜಿಕ್ಕಿನ ಪದರವನ್ನು ಸೇರಿಸುತ್ತವೆ. ಗರಿಗರಿಯಾದ ಪರ್ವತ ಗಾಳಿ ಮತ್ತು ನೀವು ಉದ್ದಕ್ಕೂ ಓಡಾಡುವಾಗ ನಿಮ್ಮ ಪಾದಗಳ ಕೆಳಗೆ ಹಿಮವು ಲಯಬದ್ಧವಾಗಿ ಸುತ್ತಮುತ್ತಲಿನ ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಸ್ವರಮೇಳವನ್ನು ಸೃಷ್ಟಿಸುತ್ತದೆ.
ನಾವು ಮುಂದೆ ಹೋದಂತೆ ಆರೆ ನದಿ ಮತ್ತು ಹಿಮದಿಂದ ಕೂಡಿದ ಜುರಾ ಪರ್ವತಗಳ ಸುಂದರ ನೋಟಗಳನ್ನು ನೋಡಬಹುದು. ಆರೆ ನದಿಯಲ್ಲಿರುವ ಸುಂದರವಾದ ಬಾತುಕೋಳಿಗಳು ಕೂಡ ಸ್ವಿಸ್ ಭೂದೃಶ್ಯಕ್ಕೆ ನೈಸರ್ಗಿಕ ಸೌಂದರ್ಯವನ್ನು ಕೊಡುತ್ತದೆ.
ಈ ಒಂದು ಜಾಗಕ್ಕೆ ಭೇಟಿ ನೀಡದೆ ನಮ್ಮ ಪ್ರವಾಸವು ಪೂರ್ಣಗೊಳ್ಳುವುದಿಲ್ಲ. ಅದುವೇ ಸೋಲೋಥರ್ನ್ನಲ್ಲಿರುವ ಭವ್ಯವಾದ ಸೇಂಟ್ ಉರ್ಸ್ನ ಕ್ಯಾಥೆಡ್ರಲ್. ಇದು ಸ್ವಿಸ್ನ ಶತಮಾನಗಳ ಐತಿಹಾಸಿಕ ಹೆಗ್ಗುರುತು ಮತ್ತು ಸಂಸ್ಕೃತಿಗೆ ಸಾಕ್ಷಿಯಾಗಿದೆ. ನಿಖರವಾದ ವಿವರಗಳು ಮತ್ತು ಎತ್ತರದ ಗೋಪುರಗಳಿಂದ ಅಲಂಕರಿಸಲ್ಪಟ್ಟಿದೆ. ಅದರ ವಾಸ್ತುಶಿಲ್ಪದ ವೈಭವವು ಧರ್ಮನಿಷ್ಠೆ ಮತ್ತು ವಾಸ್ತುಶಿಲ್ಪದ ಪ್ರತಿಭೆಯ ಕಥೆಗಳನ್ನು ಹೇಳುತ್ತದೆ. ನೀವು ಪ್ರವೇಶಿಸುತ್ತಿದ್ದಂತೆ ಬಣ್ಣದ ಗಾಜಿನ ಕಿಟಕಿಗಳ ಭವ್ಯವಾದ ಸೌಂದರ್ಯದಲ್ಲಿ ಆಶ್ಚರ್ಯ ಪಡಲು ಸಿದ್ಧರಾಗಿರಿ. ಪ್ರತಿಯೊಂದು ಪ್ರದೇಶದ ಶ್ರೀಮಂತ ಪರಂಪರೆಯ ವಿಶಿಷ್ಟ ಕಥೆಯನ್ನು ಹೇಳುತ್ತದೆ. ಕ್ಯಾಥೆಡ್ರಲ್ನ ಪವಿತ್ರ ವಾತಾವರಣವು ಅದರ ಪವಿತ್ರ ಗೋಡೆಗಳಲ್ಲಿ ಹುದುಗಿರುವ ಆಳವಾದ ಇತಿಹಾಸದೊಂದಿಗೆ ಸಂಪರ್ಕಿಸಲು ನಿಮಗೆ ಅನುಮತಿಸುತ್ತದೆ. ಇದು ವಾಸ್ತುಶಿಲ್ಪದ ಪಾಂಡಿತ್ಯಕ್ಕೆ ಸಾಕ್ಷಿಯಾಗಿ ನಿಲ್ಲುವುದಲ್ಲದೆ ಯುಗಗಳುದ್ದಕ್ಕೂ ನೇಯ್ದ ಸಂಸ್ಕೃತಿಯ ಜೀವಂತ ಆರ್ಕೈವ್ ಆಗಿ ಕಾರ್ಯನಿರ್ವಹಿಸುತ್ತದೆ. ನಮ್ಮ ಪ್ರವಾಸದಲ್ಲಿ ಮುಂದಿನದು ಸೊಲೋಥರ್ನ್ನ ಐಕಾನಿಕ್ ಬೆಲ್ ಟವರ್. ಇದು ಸ್ಕೈಲೈನ್ ಅನ್ನು ಅಲಂಕರಿಸುವುದು ಮಾತ್ರವಲ್ಲದೆ ಹಿಂದಿನ ಕಥೆಗಳನ್ನು ಸಹ ಹೊಂದಿದೆ. ಸೋಲೋಥರ್ನ್ನಲ್ಲಿ ಈಗ ಕ್ರಿಸ್ಮಸ್ ಹಬ್ಬದ ವಾತಾವರಣ. ನಗರವೆಲ್ಲ ದೀಪಗಳಿಂದ ರೋಮಾಂಚಕವಾಗಿ ಅಲಂಕರಿಸಲ್ಪಟ್ಟಿದೆ ಮತ್ತು ಬಿಡುವಿಲ್ಲದ ಶಾಪಿಂಗ್ ಬೀದಿಗಳಲ್ಲಿ ಸುತ್ತಾಡೋಣ. ಈ ಭಾಗವು ತುಂಬಾ ವಿಶೇಷವನ್ನುಂಟು ಮಾಡುತ್ತದೆ. ಪ್ರತಿ ಹಂತದಲ್ಲೂ ಸೋಲೋಥರ್ನ್ ತನ್ನ ಅನನ್ಯ ಸೌಂದರ್ಯವನ್ನು ಬಹಿರಂಗಪಡಿಸುತ್ತದೆ. ಇತಿಹಾಸ, ಪ್ರಕೃತಿ ಮತ್ತು ಹಬ್ಬದ ಉತ್ಸಾಹವನ್ನು ಮರೆಯಲಾಗದ ಅನುಭವ. ಆದ್ದರಿಂದ ಈ ಆಕರ್ಷಕ ಪ್ರಯಾಣವನ್ನು ಮುಕ್ತಾಯಗೊಳಿಸೋಣ. ಸ್ನೇಹಿತರೆ, ಮುಂದಿನ ವಿಡಿಯೋವರೆಗೂ ನೀವೆಲ್ಲರೂ ಖುಷಿ ಮತ್ತು ಆರೋಗ್ಯವಾಗಿರಿ ಎಂದು ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡುವೆ.